ಹಾಯ್ ಫ್ರೆಂಡ್ಸ್, ಸಿಂಪಲ್ ಅಡುಗೆ ಸೂಪರ್ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಸಿಂಪಲಾಗಿ ಬೇಗ ಆಗುವಂಥ ಈರುಳ್ಳಿ ಪಕೋಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಟೀ ಜೊತೆ ಕಾಫಿ ಜೊತೆ ಅಂತೂ ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನೀಗ ಒಂದು ಬೌಲ್ ತೊಗೊತಾ ಇದ್ದೀನಿ. ಆ ಬೌಲಿಗೆ ನಾನು ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಬೋದು. ನಾನೀಗ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಫ್ರೆಂಡ್ಸ್ ಹಾಕಿ ಸೇರಿಸ್ತಾ ಇದ್ದೀನಿ ನಾನೀಗ. ಈಗ ಇದಿಷ್ಟೇ ಫ್ರೆಂಡ್ಸ್. ಇದಕ್ಕೆ ಮತ್ತೆ ನಾನು ಏನೂ ಸೇರಿಸ್ತಾ ಇಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ಸೇರಿಸ್ತಾ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಗಂಟುಗಳಿಲ್ಲದೆ ಇರೋ ಥರ ಕಲಿಸ್ಕೊಬೇಕು. ಅದಕ್ಕೆ ನಾನು ಸ್ವಲ್ಪನೇ, ತುಂಬ ಜಾಸ್ತಿ ಆಗಿಬಿಟ್ರೆ ತೆಳು ಆಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪನೇ ಸೇರಿಸ್ತಾ ಕಲಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಬಂದಿದೆ. ಇದು ಕರೆಕ್ಟಾಗಿದೆ ಫ್ರೆಂಡ್ಸ್. ಈಗ ನಾನೀಗ ಮೊದಲೇ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಆ ಕಡಲೆ ಹಿಟ್ಟಿನೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಕಾಯ್ದಿದೆಯೋ ಇಲ್ವ ಅಂತ ನೋಡಲಿಕ್ಕೆ ಒಂದು ಈರುಳ್ಳಿನ ಬಿಟ್ಟು ತೋರಿಸ್ತೀನಿ. ಈಗ ಕಾದಿದೆ ಫ್ರೆಂಡ್ಸ್. ಈಗ ಇದು ನಾನೀಗ ಮೊದಲೇ ಮಾಡ್ಕೊಂಡಿರೋಂಥ ಎಲ್ಲ ಈರುಳ್ಳಿಗಳನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಹತ್ತತ್ರನೇ ಎಲ್ಲ ಈರುಳ್ಳಿ ಬಿಟ್ಕೊಳ್ಳಿ. ಇಲ್ಲ ನಿಮಗೆ ಉದುರಾಗಿ ಬೇಕು ಅಂದರೆ ಸ್ವಲ್ಪ ದೂರ ಸಿಂಗಲ್ ಆಗಿ ಸ್ವಲ್ಪ ಈರುಳ್ಳಿ ಬಿಡ್ತಾಯಿದ್ರೆ ಅದು ನಿಮಗೆ ಒಂಥರ ಸಪ್ರೇಟಾಗಿ ಬರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ ಅದು. ನೀವು ಯಾವ ರೀತಿನಾರ ಮಾಡ್ಕೊಬೋದು. ನಾನು 2 ರೀತಿಯೂ ಮಾಡ್ತಾಯಿದ್ದೀನಿ ನಾನೀಗ. ಈಗ ಉರಿ ತುಂಬಾ ಸಿಮ್ಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಸಾಕು. ಇದು ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಇದು ಯಾರು ಬೇಕಾದ್ರೂ ಮಾಡ್ಬೋದು, ತುಂಬ ಈಸಿ ಇದೆ. ಜಾಸ್ತಿ ಪದಾರ್ಥ ಹಾಕೇ ಇಲ್ಲ ನೋಡಿ. ನಾನು ಬರೀ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಕಡಲೆ ಹಿಟ್ಟು, ಈರುಳ್ಳಿ ಅಷ್ಟೇ. ಈ 5 ಐಟಮ್ ಹಾಕಿರೋದು ನಾನು ಇದಕ್ಕೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಮನೇಲಿ ಇದು ಮಾಡಿದ್ರೆ ಬೇಗ ಖಾಲಿ ಆಗಿಬಿಡತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ ಇದನ್ನು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ನಾನೀಗ ಎಲ್ಲದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನೀಗ. ಆಗಿದೆ ಈಗಿದು. ಇದು ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ನಾನು ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ನಾನೀಗ ಅದೇ ರೀತಿ ಎಲ್ಲದನ್ನು ಬಾಣಲಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಕೂಡ. ಇದೀಗ ಎಲ್ಲದನ್ನು ಸೇರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಬೇಗ ಆಗೋದ್ರಿಂದ ಜಾಸ್ತಿ ಟೈಮು ಏನು ತೊಗೊಳ್ಳಲ್ಲ ನಿಮಗಿದು. ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡ್ಬಿಟ್ರೆ ಸಾಕು, ಕಡಲೆ ಹಿಟ್ಟು ಕಲಿಸ್ಬಿಟ್ಟು ಹಾಕ್ತಾ ಇರೋದೇ ಅಷ್ಟೇ ಇದಕ್ಕೆ ಎಣ್ಣೆಗೆ. ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಕೂಡ ನಾನು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ನಾನು ಎಲ್ಲ ಬಿಡಿಸ್ತಾ ಇದ್ದೀನಿ. ನಾನು ಒಟ್ಟಿಗೆ ಹಾಕ್ಬಿಟ್ರೆ ನಮಗೆ ಎತ್ತಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ ಇದು. ಈಗ ಫ್ರೆಂಡ್ಸ್ ಇದಾಗಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ. ನಾನೀಗ ಒಂದು ಪ್ಲೇಟಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನಾನು ಚಟ್ನಿನೂ ಇಟ್ಕೊಂಡಿದ್ದೀನಿ ಮತ್ತು ಕಾಫಿನೂ ಇಟ್ಕೊಂಡಿದ್ದೀನಿ. ಎರಡಕ್ಕೂ ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಮತ್ತು ಟೀ ಕುಡಿಯೋರಾದರೆ ಟೀನೂ ಇಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಈವ್ನಿಂಗ್ ಮಳೆ ಬರ್ತಾಯಿದ್ರೆ ಅಂತೂ ಸೂಪರಾಗಿರುತ್ತೆ ಇದು. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.